ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಧಾರಾವಾಹಿಯಲ್ಲಿ ಕುತೂಹಲಕಾರಿ ತಿರುವು ಎದುರಾಗಿದೆ. ನಿಂಗವ್ವಜ್ಜಿ ತನ್ನ ಮಗಳು ಚಂದ್ರಿಕಾ ಮಾತನ್ನು ಕೇಳಿಕೊಂಡು ಸೊಸೆ ಸಂಗೀತಳಿಗೆ ಸತತವಾಗಿ ಹಿಂಸೆ ನೀಡುತ್ತಿರುತ್ತಾಳೆ. ಸಂಗೀತಳಿಂದ ಬಟ್ಟೆ ಒರೆಸುವುದು, ಒಲೆಯಲ್ಲಿ ಅಡುಗೆ ಮಾಡಿಸುವುದು, ಹೀಗೆ ದೈಹಿಕವಾಗಿ ಶ್ರಮದಾಯಕ ಕೆಲಸಗಳನ್ನು ಮಾಡಿಸುತ್ತಿರುವುದನ್ನು ಕಂಡು ರಾಮ್ ಕೋಪಗೊಳ್ಳುತ್ತಾನೆ. ತನ್ನ ತಾಯಿಯ ಜೊತೆ ದೊಡ್ಡ ಜಗಳವನ್ನೇ ಮಾಡಿ ಒಂದು ಕ್ಷಣವೂ ನಾವಿಲ್ಲಿ ಇರಬಾರದು, ಎಲ್ಲರೂ ವಾಪಸ್ ಹೋಗೋಣ ಎಂದು ಒತ್ತಾಯಿಸುತ್ತಾನೆ. ಆದರೆ ಸಂಗೀತ ತನ್ನ ಅತ್ತೆಯ ಬಗ್ಗೆ ಇರುವ ಗೌರವದಿಂದ ಕ್ಷಮೆ ಕೇಳಿ ಅಲ್ಲೇ ಉಳಿಯಲು ಬಯಸ್ತಾಳೆ. ಕಥೆಯ ಪ್ರಮುಖ ಘಟ್ಟವೆಂದರೆ ಶ್ರಾವಣ್, ಅಜಿತ್ ಮತ್ತು ನಚಿಕೇತ್ ಅವರು ನಿಂಗವ್ವಜ್ಜಿಯ ಆರೋಗ್ಯದ ಬಗ್ಗೆ ಇದ್ದ ಅನುಮಾನದಿಂದ ಮನೆಯವರೆಲ್ಲರ ರಕ್ತದ ಮಾದರಿಯನ್ನು ತಪಾಸಣೆಗೆ ಕಳುಹಿಸಿರುತ್ತಾರೆ. ಇದರ ವರದಿ ಬಂದಾಗ ಎಲ್ಲರೂ ಬೆಚ್ಚಿ ಬೀಳುವ ಸತ್ಯ ಬಯಲಾಗುತ್ತದೆ. ನಿಂಗವ್ವಜ್ಜಿಯ ರಕ್ತದಲ್ಲಿ ದಿನದಿಂದ ದಿನಕ್ಕೆ ವಿಷದ ಅಂಶ ಜಾಸ್ತಿಯಾಗುವುದು ಕಂಡುಬರುತ್ತದೆ. ಇದನ್ನು ಯಾರೋ ಬೇಕಂತಲೇ ಇಂಜೆಕ್ಟ್ ಮಾಡುತ್ತಿದ್ದಾರೆ ಎಂಬುದು ನಚಿಕೇತನ್ಗೆ ಮನವರಿಕೆಯಾಗುತ್ತದೆ. ಅಜಿತ್ ತನಿಖೆ ಮಾಡಿದಾಗ ನಿಂಗವ್ವಜ್ಜಿಗೆ ದಿನ ಮಾತ್ರೆ ಮತ್ತು ಔಷಧಿಯನ್ನು ನೀಡುತ್ತಿದ್ದುದು ಮಗಳು ಚಂದ್ರಿಕಾ ಎಂಬ ವಿಷಯ ತಿಳಿಯುತ್ತದೆ. ಆಸ್ತಿಗಾಗಿ ತನ್ನ ಹೆತ್ತ ತಾಯಿಯನ್ನೇ ಸಾಯಿಸಲು ಹೊಂಚು ಹಾಕುತ್ತಿರುವ ಚಂದ್ರಿಕಾಳ ಅಸಲಿ ಬಣ್ಣ ಬಯಲಾಗುತ್ತದೆ. ಇನ್ನೊಂದೆಡೆ ಇದೇ ಬ್ಲಡ್ ರಿಪೋರ್ಟ್ ಮೂಲಕ ಮತ್ತೊಂದು ಮಹತ್ತರ ಸತ್ಯ ಶ್ರಾವಣ್ ಮುಂದೆ ಬರುತ್ತದೆ. ಫ್ರಾಡ್ ಅಶ್ವಿನಿಯ ಬ್ಲಡ್ ರಿಪೋರ್ಟ್ ಶ್ರಾವಣ್ಗೆ ಮ್ಯಾಚ್ ಆಗುವುದಿಲ್ಲ. ಬದಲಾಗಿ ಭೂಮಿ ಮತ್ತು ಶ್ರಾವಣ್ ಇಬ್ಬರ ಬ್ಲಡ್ ಮ್ಯಾಚ್ ಆಗುತ್ತದೆ. ಇದರಿಂದ ಭೂಮಿನೇ ಶ್ರಾವಣ್ನ ಕಳೆದು ಹೋದ ಮಗಳು ಮನಸ್ವಿನಿ ಎಂಬುದು ಸಾಬೀತಾಗುತ್ತದೆ. ಈ ಸತ್ಯ ತಿಳಿದ ಶ್ರಾವಣ್, ಅಜಿತ್ ಇಬ್ಬರು ದಂಗಾಗಿ ಹೋಗ್ತಾರೆ. ಇಷ್ಟು ದಿನ ಕಣ್ಣ ಮುಂದೆಯೇ ಇದ್ದ ಮಗಳನ್ನು ಗುರುತಿಸಲು ಸಾಧ್ಯವಾಗಲಿಲ್ಲವಲ್ಲ ಎಂಬ ನೋವು ಮತ್ತು ಸತ್ಯ ತಿಳಿದ ಸಂತೋಷ ಎರಡೂ ಅವರಲ್ಲಿ ಒಟ್ಟಿಗೆ ಮೂಡುತ್ತದೆ. ಈ ನಡುವೆ ನಿಂಗವ್ವಜ್ಜಿ ಶಾರದಾಳ ಮುಂದೆ ತನ್ನ ಕಷ್ಟದ ದಿನಗಳನ್ನು ನೆನೆದು ಕಣ್ಣೀರಾಗ್ತಾಳೆ. ತಾನು ಮದುವೆಯಾಗಿ ಈ ಮನೆಗೆ ಬಂದಾಗ ಪಟ್ಟ ಪಾಡು, ತನ್ನ ಅತ್ತೆ ಕೊಟ್ಟ ಹಿಂಸೆಯನ್ನು ನೆನೆದು ಗೋಳಾಡುತ್ತಾಳೆ. ಇದನ್ನು ಕೇಳಿದ ಮನೆಯವರಿಗೆ ಅಜ್ಜಿಯ ಮೇಲೆ ಮತ್ತಷ್ಟು ಗೌರವ ಮೂಡುತ್ತದೆ. ಮತ್ತು ಇನ್ನು ನಾಳೆ ಸಂಚಿಕೆಯಲ್ಲಿ ಅಜಿತ್ ಚಂದ್ರಿಕಾಳ ವಿಷದ ಪ್ಲ್ಯಾನನ್ನು ಬಯಲು ಮಾಡಿ ನಿಂಗವ್ವಜ್ಜಿಯೇ ಅವಳನ್ನು ಮನೆಯಿಂದ ಹೊರಹಾಕುವಂತೆ ಮಾಡ್ತಾನ. ಶ್ರಾವಣ್ ಮತ್ತು ಭೂಮಿಯನ್ನು ತನ್ನ ಮಗಳೆಂದು ಸ್ವೀಕರಿಸ್ತಾನ ಎಂಬುದು ಅತ್ಯಂತ ರೋಚಕವಾಗಿದೆ. ಮುಂದಿನ ಸಂಚಿಕೆಗಳಲ್ಲಿ ಇನ್ನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.